ಬಯಲು ಸೀಮೆಯ ಸುಬ್ರಹ್ಮಣ್ಯ ಎಂದೇ ಸುಪ್ರಸಿದ್ಧವಾಗಿರುವ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಸಾಸಲು ಗ್ರಾಮದ ಶ್ರೀ ಸೋಮೇಶ್ವರ ಹಾಗೂ ಶ್ರೀ ಶಂಭುಲಿಂಗೇಶ್ವರ ದೇವಾಲಯಗಳ ಅಭಿವೃದ್ಧಿ ಕೆಲಸ ಕಾರ್ಯಗಳು ಹಾಗೂ ನಿರ್ವಹಣೆಯಲ್ಲಿ ಯಾವುದೇ ಲೋಪವಾಗಿಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಈರಾಜು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಹಾಗೂ ಅರ್ಚಕರಾದ ಸೋಮೇಶ್, ಪುಟ್ಟರಾಜು, ಶಿವಮೂರ್ತಿ, ಪಿಸಿ ಕುಮಾರ್, ಬಸವರಾಜು, ಶಂಭುಲಿಂಗಪ್ಪ, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷ ಗುರುಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಅವ್ಯವಹಾರ ಮಾಡಿದ್ರೆ ನಾನು ನಿಮ್ಮ ಮುಂದೆ ತಲೆಬಾಗಿ ನಾನು ಏನಾರು ಅಮೌಂಟ್ ತಗೊಂಡ್ರೆ ನಾನು ಕಟ್ಟಕ್ಕೆ ರೆಡಿ ಇದ್ದೀನಿ. ಈಗ ಮಹಾದೇವ್ ಅವರು ಅವ್ರು ಮಾಡಿರೋ ತಪ್ಪನ್ನು ಮುಚ್ಕೊಳ್ಳಕ್ಕೆ ನಿಮ್ಮ ಮೇಲೆ ಮಹಾದೇವ್ ಮುಚ್ಕೊಂಡು ಮೊನ್ನೆ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಈ ರಾಜಂದು ಬಿದ್ದಿದೆ ಅಂತ ಹೇಳಿದ್ದಾರೆ. ಈ ಮಾಹಿತಿ ಯಾಕೆ ಹೇಳಿಲ್ಲ ಅವರು? ಅವ್ಯವಹಾರ ಆಗಿದೆ ಅಂತ ನಿಮ್ಮ ಮುಂದೆ ಹೇಳಿದಾರಲ್ವಾ? ಅವ್ರದ್ದು ಇಂತಿಂತ ದುಡ್ಡು ಹೋಗಿದೆ ಅಂತ ಯಾಕೆ ಹೇಳಿಲ್ಲ? ಟೈಲ್ಸ್ಗೆ ಹೋಗಿದೆ 4.5 ಲಕ್ಷ, 2 ಬಿಲ್ ಆಗಿದೆ ಟೈಲ್ಸ್ಗೆ. ಈಗ ಮೊನ್ನೆ ತಹಸೀಲ್ದಾರ್ ಮಾಹಿತಿ ಕೊಟ್ಟಿರೋದೆ 2 ಬಿಲ್ ಆಗಿದೆ ಟೈಲ್ಸ್ಗೆ. ಆಮೇಲೆ ಮಹಾದೇವ ಅನ್ನೋರು 65,000 ತಗೊಂಡಿದ್ದಾರೆ. ನಮ್ಮ ಗ್ರಾಮದಲ್ಲಿ ಇಲ್ಲಿ ಅವ್ರು ಕೇಳಿ ಏನಾದ್ರು ಕೆಲಸ ಮಾಡಿದ್ದಾರೆ ಕೇಳಿ. ಕೆಲಸ ಮಾಡದೆ ಹಣ ತಗೊಂಡಿದ್ದಾರೆ. ಸೋಮೇಶ ಅನ್ನೋರ್ಗೆ ಹಾಕ್ಸಿದ್ದಾರೆ, ಪ್ರಕಾಶ್ ಅನ್ನೋರ್ಗೆ ಹಾಕ್ಸಿದ್ದಾರೆ. ಅವರು ನಮ್ಮ ಗ್ರಾಮದಲ್ಲೇ ಇಲ್ಲ. ಅವರು ಶೀಲ್ನರ್ಯರು, ಅವರು ನಮ್ಮ ಗ್ರಾಮದಲ್ಲೆಲ್ಲ 92,000 ಬಿಲ್ ಹಾಕ್ಸಿದ್ದಾರೆ. ಇವರೇ ಈ ಎಲ್ಲ ಹಗರಣಗಳ ಮೇಲೆ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡ್ತಾರೆ. ಮೇಲೆ ತನಿಖೆ ಆಗಿ ಯಾರೇ ಅವ್ಯವಹಾರ ಮಾಡಿದ್ರು ಅವ್ರ ಮೇಲೆ